ಹಲೋ, ವೆಲ್ಕಮ್ ಬ್ಯಾಕ್. ನಾನಿವತ್ತು ಅಲ್ಫಮ್ ಮಂದಿ ಮಾಡ್ತಾಯಿದ್ದೀನಿ. ಚಿಕನ್ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. 1 ಕಪ್ಪು, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡು 1 ಗಂಟೆ ಮ್ಯಾರಿನೇಟ್ ಮಾಡ್ಕೋಬೇಕು. ಅಲ್ಫಮ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ಏನೆಲ್ಲ ಬೇಕು ಅಂತ ನೋಡಿಕೊಂಡು ಹಾಕಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, 2 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ, ಸ್ವಲ್ಪ ಅರಶಿನ, ಗರಂ ಮಸಾಲ 1 ಟೇಬಲ್ ಸ್ಪೂನು, ಪೆಪ್ಪರ್ ಪೌಡರ್, ಸ್ವಲ್ಪ ನೀರು. ಆಮೇಲೆ ಸ್ಕ್ರೀನ್ ಆಫ್ ಆಗಿ ಹೋಯ್ತು. ಕರ್ಡು ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಬಿರಿಯಾನಿ ಪಾಟ್ ತಗೊಂಡು ಅದಕ್ಕೆ ಮ್ಯಾಗಿ ಕ್ಯೂಬು ನಾನು 3 ಹಾಕ್ಕೊಂಡಿದ್ದೀನಿ. ಆಮೇಲೆ ಚಾಪೆಡ್ ಕ್ಯಾಪ್ಸಿಕಮ್, ಈರುಳ್ಳಿ 3 ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ 3, 2 ಟೊಮೆಟೊ ಪೇಸ್ಟ್ ಮಾಡಿರೋದು, ಆಮೇಲೆ ಸ್ಪೈಸಸ್, ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಫುಡ್ ಕಲರ್ ಹಾಕ್ಕೊಳ್ಳಿ. ಫುಡ್ ಕಲರ್ ಆಪ್ಷನಲ್, ಆರೋಗ್ಯಕ್ಕೆ ಒಳ್ಳೆಯದಲ್ಲ. 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ, ಆಮೇಲೆ ಅರೇಬಿಯನ್ ಮಂದಿ ಮಸಾಲ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ಸ್ವಲ್ಪ ಅರಶಿನ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಆದಮೇಲೆ ಒಂದು ಸೈಡಲ್ಲಿ ಚಿಕನ್ 1 ಗಂಟೆ ಆಗಿದೆ. ಆಮೇಲೆ ಪೇಸ್ಟ್ ಮಾಡಿರುವಂತಹ ಮಸಾಲೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡಲಿಕ್ಕಿದೆ. ಒಂದು ಅರ್ಧ ಗಂಟೆ ಆದರೂ ಮುಚ್ಚಳ ಹಾಕ್ಕೊಂಡು ಇಟ್ಕೊಳ್ಳಿ. ಯಾವುದೇ ಮಂದಿ ಮಾಡುವಾಗ ಅಕ್ಕಿಯನ್ನು ಮೊದಲೇ ಬೇಯಿಸ್ಕೋಬೇಕು. ನಾನು ಇದಕ್ಕೆ ನೀರು ಹಾಕಿ ಅಳತೆ ಪ್ರಕಾರ ಇದರಲ್ಲೇ ಬೇಯಿಸ್ಕೊಳ್ತೀನಿ. ಆಮೇಲೆ ಡ್ರೈ ಲೆಮನ್ ಹಾಕ್ಕೊಂಡೆ. ನಾನು ದೊಡ್ಡ ಪಾಟ್ ತಗೊಂಡಿರೋದು, ಬಿರಿಯಾನಿ ಪಾಟ್. ನಿಮಗೆ ಎಷ್ಟು ಅಳತೆ, ಎಷ್ಟು ಜನರಿದ್ದಾರೆ ಮನೆಯಲ್ಲಿ ಅಷ್ಟು ಜನರಿಗೆ ಮಾಡ್ಕೊಳ್ಳಿ. ನಾನು ತುಂಬ ಜನರಿದ್ದರು, ಅದಕ್ಕೋಸ್ಕರ ದೊಡ್ಡ ಪಾಟೇ ತಗೊಂಡಿದ್ದೆ. ಆಮೇಲೆ ಇದಕ್ಕೆ ಟೊಮೆಟೊ ಚಟ್ನಿ ಬೇಕಲ್ವ, ಅದಕ್ಕೆ ಏನೆಲ್ಲ ಬೇಕು ಅಂತ ಸಾಮಗ್ರಿಗಳು ನೋಡೋಣ ಬನ್ನಿ. ಟೊಮೆಟೊ 3 ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 2,
ಲಿಂಬೆ ಹಣ್ಣಿನ ರಸ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇದರದ್ದು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು. ಒಂದು ತವ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನನ್ನು ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿಕೊಂಡು ಅಲ್ಫಮ್ ಕೂಡ ರೆಡಿ ಆಯಿತು. ಆಮೇಲೆ ಮಂದಿಗೆ ಸ್ಮೋಕ್ ಕೊಡಬೇಕು. ಒಂದು 30 ಮಿನಿಟ್ ಆದರೂ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇವತ್ತಿನ ಅಲ್ಫಮ್ ಮಂದಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ಒಂದು ಒಳ್ಳೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.